ಗ್ರೂಪ್ ಸ್ಟೇಜ್ ಅಲ್ಲಿ ಭಾರತ 4-4 ಪಂದ್ಯ ಗೆದ್ದಾಯ್ತು. ಏನಂದ್ರೆ ಫಸ್ಟ್ ಮ್ಯಾಚ್ ನಾವು USA ವಿರುದ್ಧ ನಮ್ಮ ಸ್ಕೈ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಎರಡನೇ ಮ್ಯಾಚ್ ನಮೀಬಿಯಾ ವಿರುದ್ಧ ಹಾರ್ದಿಕ್ ಪಾಂಡ್ಯ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಮೂರನೇ ಪಂದ್ಯದಲ್ಲಿ ಪಾಕಿಸ್ತಾನ್ ವಿರುದ್ಧ ಇಶಾನ್ ಕಿಶನ್ ಪ್ಲೇಯರ್ ಆಫ್ ದ ಮ್ಯಾಚ್. ಈಗ ನಾಲ್ಕನೇ ಪಂದ್ಯ ನೆದರ್ಲ್ಯಾಂಡ್ ವಿರುದ್ಧ ನಮ್ಮ ಶಿವಮ್ ದೂಬೆ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಅಂದ್ರೆ 4 ಡಿಫ್ರೆಂಟ್ ಮ್ಯಾಚ್ಗೆ ಡಿಫ್ರೆಂಟ್ ಪ್ಲೇಯರ್ಸ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು. ಇದು ಒಂಥರ ಚಾಂಪಿಯನ್ ಸೈಡ್ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ನಮ್ಮ ಅಭಿ ಕಡೆಯಿಂದ ಪರ್ಫಾರ್ಮೆನ್ಸೇ ಬಂದಿಲ್ಲ. 3 ಡಕ್ಸ್ ಇನ್ ಎ ರೋ 0-0-0 ಹೊಡೆದವನೇ ಅಣ್ಣ. ಆ ಪರ್ಫಾರ್ಮೆನ್ಸ್ ಹೊರತಾಗಿಯೂ ಕೂಡ ನಮ್ಮ ಭಾರತ ತಂಡ ಈ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಖುಷಿ ವಿಚಾರ ಅಂತ ಹೇಳ್ಬೋದು. ಇನ್ನು ಡೈರೆಕ್ಟ್ ಆಗಿ ಪಂದ್ಯಕ್ಕೆ ಬರೋದಾದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಈ ಕಡೆ ಶಿವಮ್ ದೂಬೆ ಅಣ್ಣ ಅಂತ ಏನ್ ಕ್ರೇಜಿ ಹಿಟ್ಟಿಂಗು, ಸಖತ್ ಒಳ್ಳೆ ಹಿಟ್ಟಿಂಗ್. ಇವತ್ತಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್ ನೋಡಿದ್ವಿ ನಮ್ಮ ದೂಬೆ ಅವ್ರ ಕಡೆಯಿಂದ ಅಂತ. ಒಂದ್ ಕಡೆ ದೂಬೆ ಹಿಂಗ ಆಡಿದ್ರೆ, ಇನ್ನೊಂದ್ ಕಡೆ ನಮ್ಗೆ ಮೇನ್ ವೆಪನ್ ಆಗಿರುವಂತ ನಮ್ಮ ಅಭಿಷೇಕ್ ಶರ್ಮಾ ವರ್ಲ್ಡ್ ನಂಬರ್ 1 T20 ಬ್ಯಾಟರ್ ಕಡೆಯಿಂದ ಇನ್ನು ವರ್ಲ್ಡ್ ಕಪ್ ಅಲ್ಲಿ ಖಾತೆನೆ ತೆಗ್ದಿಲ್ಲ ಅಂತ. ಅಂದ್ರೆ 3 ಡಕ್ಸ್ ಇನ್ ಎ ರೋ ಕಂಟಿನ್ಯೂಸ್ ಆಗಿ 0-0-0 ಹೊಡೆದವನೇ ಅಣ್ಣ. ಯಾಕೆ ಈ ತರ ಅಂತ, ಅದು ಸ್ಪೆಷಲ್ ಏನಂದ್ರೆ ಆಫ್ ಸ್ಪಿನ್ನರ್ಸ್ಗೆ ಅಣ್ಣ 2 ಬಾರಿ ಔಟ್ ಆಗಿದ್ದಾರೆ. ಯೂಶುವಲಿ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ ನಮ್ಮ ಅಭಿಷೇಕ್ ಶರ್ಮಾ, ಬಟ್ ಯಾಕೆ ಈ ತರ ಆಗ್ತಿದೆ ಅಂತ. 2025ರಲ್ಲಿ 21 ಇನ್ನಿಂಗ್ಸ್ ಅಲ್ಲಿ 1-0 ಇರಲಿಲ್ಲ. ಅದೇ ಈ ವರ್ಷ 2026ರಲ್ಲಿ 5-0 ಇದೆ. ಅಂದ್ರೆ 8 ಇನ್ನಿಂಗ್ಸ್ ಅಲ್ಲಿ 5-0 ಇದೆ ನಮ್ಮ ಅಭಿಷೇಕ್ ಶರ್ಮಾ ಅವ್ರದ್ದು. ಸೊ ಒಂಥರ ಸ್ಟ್ಯಾಟ್ಸ್ ಸ್ವಲ್ಪ ಯಾಕಪ್ಪ ಹಿಂಗಾಗ್ತಿದೆ ಅನ್ನೋ ತರನೇ ಇದೆ. ಆಮೇಲೆ 2024ರಲ್ಲಿ ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ಸ್ವಲ್ಪ ವರ್ಲ್ಡ್ ಕಪ್ ಅಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಅದೇ ತರ ಬಂದಿತ್ತು. ಸೊ ಅದೇ ಪ್ಯಾಚ್ ನಮ್ಮ ಅಭಿಷೇಕ್ ಶರ್ಮಾಗೂ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಆದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಒಂದು ನಾಕ್ ಬಂತಲ್ಲ, ಯಾವ ತರ ಫೈನಲ್ ಅಲ್ಲಿ ರೊಚ್ಚಿಗೆದ್ಬಿಟ್ಟು ಆಡಿದ್ರು ಅಂತ. ನಮ್ಮ ಅಭಿ ಅವ್ರು ರೊಚ್ಚಿಗೆದ್ಬಿಟ್ಟು ಫೈನಲ್ ವರ್ಗೂ ಹೋಗೋದು ಬೇಡ, ಸೂಪರ್ 8 ಅಲ್ಲೇ ಕಮ್ ಬ್ಯಾಕ್ ಮಾಡ್ಲಿ ಅಂತ, ಸಖತ್ತಾಗಲಿ ಸೂಪರ್ 8 ಅಲ್ಲಿ ಅಂತ. ಇನ್ನು ಪಂದ್ಯಕ್ಕೆ ಬರೋದಾದ್ರೆ ಈ ಕಡೆ ನಮ್ಮ ಸ್ಕೈ ಅವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋಣ, ಡ್ಯೂ ಏನಾದ್ರು ಬಂದ್ರೆ ಯಾವ ತರ ನಾವು ಡಿಫೆಂಡ್ ಮಾಡಬೇಕು ಅಂತ. ಇವಾಗ ನೆಕ್ಸ್ಟ್ ಸೌತ್ ಆಫ್ರಿಕಾ ವಿರುದ್ಧ ಅಹಮದಾಬಾದ್ ಇದೇ ಪಿಚ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ. ಪ್ಲೇಯಿಂಗ್ 11 ಅಲ್ಲಿ 2 ಚೇಂಜಸ್, ಒಂದು ಕುಲ್ದೀಪ್ ಜಾಗದಲ್ಲಿ ಹರ್ಷದೀಪ್ ಬರ್ತಾರೆ, ಇನ್ನೊಂದು ಈ ಕಡೆ ನಮ್ಮ ಅಕ್ಷರ್ ಪಟೇಲ್ ಅವ್ರಿಗೆ ರೆಸ್ಟ್ ಕೊಡ್ತಾರೆ. ಸುಂದ್ರಾಣ ಅಕ್ಷರ್ ಪಟೇಲ್ ಅವರ ಜಾಗದಲ್ಲಿ ಬರ್ತಾರೆ. ಇನ್ನು ಬ್ಯಾಟಿಂಗ್ ಅಫ್ಕೋರ್ಸ್ ಹೇಳ್ದಂಗೆ ನಮ್ಮ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಓಪನಿಂಗ್ ಬರ್ತಾರೆ. ಅಭಿ ಅವರು ಬೇಗ ಔಟ್ ಆಗ್ತಾರೆ, ಅಣ್ಣ ಡಕ್ಕೆ ಹೊಡೆದ್ಬಿಡ್ತಾನೆ ಅಣ್ಣ. ಅಂದ್ರೆ ಆರ್ಯನ್ ದತ್ತ ಸ್ವಲ್ಪ ಕ್ರೇಜಿ ಬೌಲರು. ನೆದರ್ಲ್ಯಾಂಡ್ ಪರವಾಗಿ ಹೇಳ್ಬೇಕು ಅಂದ್ರೆ ಈ ಒಂದು ಏನಂತಾರೆ ವರ್ಲ್ಡ್ ಕಪ್ ಕ್ಯಾಂಪೇನ್ ಅಲ್ಲಿ ಸಖತ್ತಾಗೆ ಬೌಲಿಂಗ್ ಮಾಡಿದ್ದಾರೆ. ಆಮೇಲೆ ಇಶಾನ್ ಕಿಶನ್ ಮತ್ತೆ ತಿಲಕ್ ವರ್ಮಾ ಒಂಚೂರು ಚೆನ್ನಾಗಿ ಆಡ್ಕೊಡ್ತಾ ಇರ್ತಾರೆ. ಬಟ್ ಇಶಾನ್ ಕಿಶನ್ ಅನ್ಲಕ್ಕಿ ವಿಕೆಟ್ ಗುರು. ಅಂದ್ರೆ ಏನು ಡ್ರ್ಯಾಗ್ ಡೌನ್ ಆಗ್ಬಿಟ್ಟು ವಿಕೆಟ್ ಹೋಗುತ್ತಲ್ಲ, ಬಕ್ಕಂತ ಬೋಲ್ಡಿಗೆ ಬಡಿಯುತ್ತೆ ಬಾಲು. ಸೊ ಅಲ್ಲಿ ಔಟ್ ಆಗ್ತಾರೆ. 7 ಬಾಲ್ 18 ರನ್ ಎಲ್ಲ ಹೊಡೆದ್ಬಿಟ್ಟು ಓಕೆ ಪರವಾಗಿಲ್ಲ ಅನ್ನೋ ಥರ. ಆಮೇಲೆ ತಿಲಕ್ ವರ್ಮಾ ಮತ್ತೆ ಈ ಕಡೆ ಸ್ಕೈ ಅವ್ರದ್ದು ಒಂಚೂರು ಬರುತ್ತೆ ಪಾರ್ಟ್ನರ್ಶಿಪ್. ಬಟ್ ತಿಲಕ್ ವರ್ಮಾ ಕಡೆಯಿಂದ ಅಂದ್ರೆ ಹೈ ಹೋಪ್ಸ್ ಇದೆ. ಏನಂದ್ರೆ 30s 25s ಮಿಡ್ 25s 30s ಇದರಲ್ಲೆಲ್ಲ ಔಟ್ ಆಗ್ತಿದ್ದಾರೆ. ಒಂದು ಲಾಂಗ್ ಇನ್ನಿಂಗ್ಸ್ ಬೇಕು ಅಂತ, ಸ್ಪೆಷಲಿ ನಂಬರ್ 3 ಅಲ್ಲಿ ಆಡಬೇಕಾದ್ರೆ ಒಂದು ಲಾಂಗ್ ಇನ್ನಿಂಗ್ಸ್ ಬೇಕು ನಮ್ಮ ತಿಲಕ್ ವರ್ಮಾ ಕಡೆಯಿಂದ ಅಂತ ನಾವು ಹೋಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲ ಬರುತ್ತೆ ಅನ್ಕೋತೀವಿ. ಇನ್ನು ಸ್ಕೈದು ಕೂಡ ಅದೇ ಒಂಥರ 30s ಅಲ್ಲೇ ಔಟ್ ಆದ್ರು ಅಂತ ಹೇಳ್ಬೋದು. ಅಂದ್ರೆ 13 ರನ್ ಇರಬೇಕಾದ್ರೆ ಡ್ರಾಪ್ ಎಲ್ಲ ಆಗುತ್ತೆ, ಬಟ್ ಆದ್ರೆ ಗ್ಯಾಪ್ ಅಲ್ಲಿ ಅಷ್ಟೊಂದು ಹೊಡೆಯಕ್ ಆಗ್ಲಿಲ್ಲ. ಆದ್ರೆ ಈ ಕಡೆ ದೂಬೆ ಮತ್ತೆ ಹಾರ್ದಿಕ್ ಪಾಂಡ್ಯ ರೊಚ್ಕೆದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾರೆ. ಸ್ಪೆಷಲಿ ದೂಬೆ ಏನ್ ಗೊತ್ತಾ, 7 ಬಾಲ್ಗೆ 2 ರನ್ ಇರ್ತಾರೆ. ಆ ಟೈಮಲ್ಲಿ ಒಂದು DRS ತಗೋತಾರೆ ನೆದರ್ಲ್ಯಾಂಡ್ ಅವರು. ಅದು ಪುಣ್ಯ ಕಂಪೈರ್ಸ್ ಕಾಲ್ ಇರುತ್ತೆ. ಹಿಟ್ಟಿಂಗ್ ಏನಾದ್ರೂ ಇದ್ರೆ ಅಲ್ಲೇ ಔಟ್ ಆಗಿರೋರು ನಮ್ಮ ದೂಬೆ ಅವರು. ಬಟ್ 7 ಬಾಲ್ಗೆ 2 ರನ್ನು, 11 ಬಾಲ್ಗೆ 6 ರನ್ನು ಆ ತರ ಇರುತ್ತೆ. ಬಟ್ ದೂಬೆ ಅಣ್ಣ ಯಾವಾಗ ಸಿಡಿದ್ ನಿಂತರು ನೋಡಿ, ಕ್ರೇಜಿ ಹಿಟ್ಟಿಂಗ್ ಅವರು. ಸ್ಪೆಷಲಿ ಏನಂದ್ರೆ ಲಾಸ್ಟ್ 20 ಬಾಲ್ಗೆ 60 ರನ್ ಏನೋ ಹೊಡಿತಾರೆ. ಅಂದ್ರೆ 11 ಬಾಲ್ಗೆ 6 ರನ್ ಇರೋರು 31 ಬಾಲ್ಗೆ 66 ರನ್ನು, 25 ಬಾಲ್ಗೆ 50 ಎಲ್ಲ ಹೊಡಿತಾರೆ. ಸೊ 66 ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಇನ್ T20. ಆ ತರ ಅನ್ಬಿಲಿಯಬಲ್ ಹಿಟ್ಟಿಂಗ್ ಅಂತೀನಿ. 4 4 6 ಭರ್ಜರಿ 6 ಹೊಡಿತಾರೆ. ಸ್ಪಿನ್ನರ್ಸ್ಗಂತೂ ಅಣ್ಣ ಗೊತ್ತಿರೋದೆ ನಿಮ್ಗೆಲ್ಲ ಯಾವ ತರ ಫೆಚ್ ಮಾಡಿ 6 ಹೊಡಿತಾರೆ ಅಂತ. ಈ ಕಡೆ ಹಾರ್ದಿಕ್ ಪಾಂಡ್ಯ ಕಡೆಯಿಂದನೂ ರನ್ಸ್ ಬಂತು. 21 ಬಾಲು 30 ರನ್ ಎಲ್ಲ ಹೊಡೆದ್ರು 3 6 ಒಂದಿಗೆ. ಆಮೇಲೆ ನಮ್ಮ ರಿಂಕು ಅಣ್ಣ ಬಂದ್ಬಿಟ್ಟು ಕೂಡ 1 6 ಎಲ್ಲ ಹೊಡೆದ್ಬಿಟ್ಟು ಕೊನೆಯಲ್ಲಿ ಹೆಂಗಾಗುತ್ತೆ ಅಂದ್ರೆ 20 ಓವರ್ಗೆ 193 ರನ್ ಹೊಡಿತೀವಿ. ಈ ಕಡೆ ನೆದರ್ಲ್ಯಾಂಡ್ ಅವ್ರಿಗೆ 194 ರನ್ ಟಾರ್ಗೆಟ್. ಇನ್ನು 194 ಟಾರ್ಗೆಟ್ ಚೇಸ್ ಮಾಡಕ್ ಬರ್ತಾರೆ ನೆದರ್ಲ್ಯಾಂಡ್ ಅವರು. ಏನಪ್ಪಾ ಅಂದ್ರೆ ಫಸ್ಟ್ಗೆ 4 ಓವರ್ ಅಲ್ಲಿ ಈ ಕಡೆ ಹರ್ಷದೀಪ್ ಮತ್ತೆ ಬುಮ್ರಾ ಅದೊಂಥರ ಬೌಲಿಂಗ್ ಟ್ಯಾಂಡಮ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ ನೋಡಿ. ಅದ್ ನೋಡಕ್ ತುಂಬಾ ಖುಷಿ ಆಗುತ್ತೆ. 4 ಓವರಲ್ಲಿ ಕೇವಲ 22 ರನ್ ಅಷ್ಟೇ ಕೊಡ್ತಾರೆ. ಅದ್ರಲ್ಲಿ 2-3 ಎಡ್ಜೆ ಹೋಗ್ಬಿಡುತ್ತೆ, ಎಡ್ಜಾಗೆ 4 ಹೋಗ್ಬಿಡುತ್ತೆ. ಆ ತರ ಒಳ್ಳೆ ಬೌಲಿಂಗ್ ಮಾಡಿದ್ರು, ರನ್ಸೇ ಕೊಡ್ಲಿಲ್ಲ. ಆಮೇಲೆ 6th ಓವರಲ್ಲಿ ನಮ್ಮ ವರುಣಣ್ಣ ಬಂದ್ಬಿಟ್ಟು ಬಕ್ಕಂತ ಬೌಲ್ ಮಾಡ್ಬಿಟ್ಟು 6 ಓವರ್ಗೆ ಕೇವಲ 36 ರನ್ ಕೊಡ್ತೀವಿ ನಾವು ಪವರ್ ಪ್ಲೇ ಅಲ್ಲಿ. ಸೊ ಆ ತರ ಒಂದು ಕ್ರೇಜಿ ಬೌಲಿಂಗ್ ಮಾಡಿದ್ವಿ. ಆಮೇಲೆ ಏನಪ್ಪಾ ಅಂದ್ರೆ 51 ಏನೋ ಆಗಿರುತ್ತೆ. ಅಲ್ಲಿಂದ 94 ವರೆಗೂ ಸ್ವಲ್ಪ ಪಾರ್ಟ್ನರ್ಶಿಪ್ ಏನೋ ಬೆಳೆಯುತ್ತೆ.
ಆಮೇಲೆ ನಮ್ಮ ವರುಣ್ ಅಣ್ಣ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋಲ್ಲಿ ಒಂದು ನಿಸ್ಸಿಮುರು ಅಂತ ಹೇಳ್ಬೋದು. ನಮ್ಮ ವರುಣ್ ಅಣ್ಣ ಬಂದ್ಬಿಟ್ಟು ಸಡನ್ ಆಗಿ 2 ವಿಕೆಟ್ ತೆಗಿತಾರೆ. 94 ರನ್ ಅಷ್ಟರಲ್ಲಿ 4 ವಿಕೆಟ್ ಹೋಗುತ್ತೆ. ಅದಾದ್ಮೇಲೆ ಯಾರು ಅಷ್ಟೊಂದು ಕ್ರೇಜ್ ಆಗಿ ಆಡ್ಲಿಲ್ಲ. ಅಂದ್ರೆ ಹೆಂಗ್ ಗೊತ್ತಾ, ಇವಾಗ ನಮ್ಮ ದೂಬೆ ಅವ್ರು ಹೆಂಗ್ ಆಡಿದ್ರಲ್ಲ 66 ಅಂದ್ರೆ 50+ ಅಂತೂ ಅವ್ರ ಕಡೆಯಿಂದ ಯಾರ ಕಡೆಯಿಂದನೂ ಬರಲಿಲ್ಲ. ಎಲ್ಲರೂ 20, 24, 30, 20 ಆ ಥರನೇ ಆಡಿದ್ರು. ಸೊ ಒಬ್ಬರ ಕಡೆಯಿಂದ ಲಾಂಗ್ ಇನ್ನಿಂಗ್ಸ್ ಬರಲಿಲ್ಲ. ಕೊನೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ 17 ರನ್ನಿಂದ ನಾವು ಗೆಲ್ತೀವಿ. ಒಂದು ಒಳ್ಳೆ ವಿಕ್ಟ್ರಿ ಅಂತಾನೆ ಹೇಳ್ಬೋದು. ಸ್ಪೆಷಲಿ ನಮ್ಮ ವರುಣ್ ಅಣ್ಣ ಕಡೆಯಿಂದ ರೊಚ್ಕೆದ್ಬಿಟ್ಟು ಬೌಲಿಂಗ್ ಮಾಡಿದ್ರು, ಮಿಂಚಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ 3 ಓವರ್ಸ್ಗೆ 14 for 3 ಮಿಸ್ಟ್ರಿ ಎಟ್ ಇಟ್ಸ್ ಬೆಸ್ಟ್ ಅಂತ. ಒಟ್ನಲ್ಲಿ ನಮ್ಮ ಭಾರತ ತಂಡ 4ಕ್ಕೆ 4 ಗೆದ್ದು ಇವಾಗ ಸೂಪರ್ 8ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಮ್ಮ ಅಭಿ ಕಡೆಯಿಂದ ರನ್ಸ್ ಬರಲೇಬೇಕು, ನೆಕ್ಸ್ಟ್ ಎಲ್ಲ ಬರುತ್ತೆ ಅಂತ ಆಶಿಸೋಣ. ಆಮೇಲೆ ಏನಪ್ಪಾ ಅಂದ್ರೆ ಫೀಲ್ಡಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ದೇನೆ ಸೂಪರ್ 8ಅಲ್ಲಿ ರೊಚ್ಕೆದ್ಬಿಟ್ಟು ಆಡ್ಲಿ ಅಂತ. ಇನ್ನು ನೆಕ್ಸ್ಟ್ ಒಂದೆರಡು ಅಪ್ಡೇಟ್ಸ್ ಈ ವಿಡಿಯೋದಲ್ಲೇ ಮುಗಿಸ್ತೀನಿ. ಏನಂದ್ರೆ ಈ ಕಡೆ ಕರ್ನಾಟಕ ಸೂಪರ್ ಆಗಿ ಆಡ್ತಾ ಇದ್ದಾರೆ. ಸ್ಪೆಷಲಿ ನಮ್ಮ ರಾಹುಲ್ ಅಣ್ಣ 70 ಎಲ್ಲ ಹೊಡೆದು ನಾಟ್ ಔಟ್ ಅಲ್ಲಿ ಇದ್ದಾರೆ. ಶತಕ ಹೊಡಿತಾರ ನೋಡ್ಬೇಕು. ಆಮೇಲೆ ಸ್ಮರಣ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಬಂತು. ಫಸ್ಟ್ ಇನ್ನಿಂಗ್ಸ್ ಅಲ್ಲೂ 100 ಹೊಡೆದ್ರು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ 100 ಎಲ್ಲ ಬಂತು. ಸೂಪರ್ ಬ್ಯಾಟಿಂಗ್. 804 ಎಲ್ಲ ಲೀಡಲ್ಲಿ ಇದ್ದೀವಿ ನಾವು. ಆಲ್ಮೋಸ್ಟ್ ಫೈನಲ್ಗೆ ಹೋದಂಗೆ ಲೆಕ್ಕ ಅನ್ನೋ ಥರ ಅಫಿಷಿಯಲಿ ಹೋಗ್ಬೇಕು, ಅದು ನಾಳೆ ಹೋಗ್ತೀವಿ ಅಂತ. ಇನ್ನು ಈ ಕಡೆ ಜಮ್ಮು ಕಾಶ್ಮೀರ ಅವರು ಫೈನಲ್ಗೆ ಹೋಗಿದ್ದಾರೆ ಗುರು. ಒಂಥರ ಫಸ್ಟ್ ಎವರ್ ಜಮ್ಮು ಕಾಶ್ಮೀರ ಅವ್ರು ಫೈನಲ್ಗೆ ಹೋಗಿದ್ದು, ಅದು ರಣಜಿ ಫೈನಲ್ಗೆ ಹೋಗಿರೋದು. ಅನ್ಬಿಲಿಯಬಲ್ ಅಂತ ಹೇಳ್ತೇನೆ. ಆಮೇಲೆ ಶ್ರೀಲಂಕಾ ಅವ್ರಿಗೆ ಒಂದು ಬಿಗ್ ಹೊಡೆತ. ಯಾಕೆ ಅಂತಂದ್ರೆ ಈ ಕಡೆ ಪತಿರೋಣ ರೂಲ್ಡ್ ಔಟ್ ಆಗಿದ್ರೆ ಅವರ ಜಾಗದಲ್ಲಿ ಮಧುಶಂಕ ಬರ್ತವ್ರೆ. ನೋಡೋಣ ಮಧುಶಂಕ ಅಣ್ಣ ಯಾವ ಥರ ಏನು ಮಾಡ್ತಾರೆ ಅಂತ. ಇನ್ನೊಂದು ಕ್ರೇಜಿ ಅಪ್ಡೇಟ್ ಏನು ಬಂತು ಅಂತಂದ್ರೆ ಈ ಕಡೆ ನ್ಯೂಜಿಲೆಂಡ್ ಅವರು ಏನಾದರೂ ಸೆಮಿಫೈನಲ್ಗೆ ಹೋದ್ರೆ, ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಸೆಮಿಫೈನಲ್ಗೆ ಹೋದ್ರೆ, ಈ ಕಡೆ ಆಸ್ಟ್ರೇಲಿಯಾದವರು ಡೈರೆಕ್ಟ್ ಕ್ವಾಲಿಫಿಕೇಶನ್ ಫಾರ್ ಒಲಿಂಪಿಕ್ಸು 2028 ಲಾಸ್ ಏಂಜಲೀಸ್ ಅಲ್ಲಿ ಒಲಿಂಪಿಕ್ಸ್ ಏನೋ ನಡೀತಲ್ಲ, ಅದಕ್ಕೆ ಡೈರೆಕ್ಟ್ ಕ್ವಾಲಿಫಿಕೇಶನ್ ಇಂದ ಹೊರ ಬೀಳ್ತಾರಂತೆ. ಏನಪ್ಪ ಇದು ಕ್ರೇಜಿ ಅಪ್ಡೇಟ್ ಅಂತ. ನೋಡ್ಬೇಕು ಏನಂತ. ನ್ಯೂಜಿಲೆಂಡ್ ಅವ್ರು ಏನಾದ್ರು ಅವರು ಅಫ್ಕೋರ್ಸ್ ಯಾಕೋ ಸೆಮಿಫೈನಲ್ ಬರೋ ಥರನೇ ಇದೆ. ಸೊ ಇದು ಒಂಥರ ನೋಡ್ಬೇಕು ಯಾವ ಥರ ಆಗತ್ತೆ ಅಂತ. ಆಸ್ಟ್ರೇಲಿಯಾ ಸಖತ್ತಾಗಿ ಆಡಬೇಕಾಗಿತ್ತು, ಮಿಸ್ ಮಾಡ್ಕೊಂಡ್ರು ಅಂತ. ಸೊ ಈ ವಿಡಿಯೋದಲ್ಲಿ ಮೇಜರ್ ಅಪ್ಡೇಟ್ಸ್ದೊಂದಿಗೆ ನಮ್ಮ ಭಾರತ ತಂಡದ ಅಭೂತಪೂರ್ವ ಗೆಲುವಿನ ಬಗ್ಗೆ ಮಾತಾಡಿದ್ದಾಗಿದೆ. ಇನ್ನು ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.